ಇದು ಬಂತು ನಾವು ಹಳೆ ಕೇರಿಯಲ್ಲಿದ್ವಲ್ಲ, ಅಂದರೆ ಬಾಡಿಗೆ ಮನೇಲಿದ್ವಲ್ಲ, ಆ ಬೀದಿದು ಗಣಪತಿ. ನಾವು ಎಲ್ಲೇ ಇದ್ರೂ ಅಷ್ಟೇ ನಾವು ಆ ಬೀದಿಲೇ ಸೇರೋದು. ಯಾಕಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅದೇ ಬೀದಿಲೇ. ಅದಕ್ಕೋಸ್ಕರ ನಾವೆಲ್ಲೇ ಬಾಡಿಗೆ ಮನೆಗೆ ಹೋದ್ರೂ ಆದ್ರೂ ಅಷ್ಟೇ, ನಮ್ಮ ಅಮ್ಮವರು ಆದ್ರೂ ಅಷ್ಟೇ, ನಾವೆಲ್ಲೇ ಬಾಡಿಗೆ ಮನೆಗೆ ಹೋದ್ರೂ ಕೂಡ ನಾವು ಆ ಬೀದಿಲೇ ಏನೇ ಹಬ್ಬ ಫಂಕ್ಷನ್ ಏನೇ ಆದ್ರೂ ನಾವು ಆ ಬೀದಿಲೇ ಆಚರಿಸೋದು. ಯಾಕಂದರೆ ಎಲ್ಲ ಅಲ್ಲಿ ನಮ್ಮ ರಿಲೇಷನ್ಸ್ ಇದ್ದಾರೆ, ಮತ್ತು ನಾವು ಚಿಕ್ಕವರಿದ್ದಾಗಿಂದ ಅಲ್ಲೇ ಎಲ್ಲ ಹುಟ್ಟಿ ಬೆಳೆದಿರೋದ್ರಾಗಿರೋದ್ರಿಂದ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿಯವರೇ. ಹಾಗಾಗಿ ನಾವು ಅಲ್ಲೇ ಹೋಗಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಹಾಗೆ ಈ ವರ್ಷವೂ ಕೂಡ ಇವತ್ತು ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಅಂತ ಹೋಗಿದ್ದು. ಆ್ಯಕ್ಚುಲಿ ಗಣಪತಿ ಹಬ್ಬದ ದಿನವೂ ಹೋಗಿ ನಾನು ವಿಡಿಯೋ ಮಾಡಬೇಕಾಗಿತ್ತು, ಆದರೆ ವಿಡಿಯೋ ಮಾಡಿಲ್ಲ. ಅಂದರೆ ಹಬ್ಬದ ದಿನ ನಾನು ಅಲ್ಲಿ ಹೋಗಿರಲಿಲ್ಲ. ಗಣಪತಿ ನಾನು ನೋಡಿದ್ದೆ ಇವತ್ತು ತಂದುಬಿಟ್ಟು, ಇವಾಗ ಒಂದು 13 ದಿನ ಆಯಿತು. 13 ದಿನ ಆದಮೇಲೆ ನಾನು ಗಣಪತಿನ ನೋಡ್ತಾ ಇರೋದು ಆ ಬೀದಿದು. ಅಂದರೆ ಹೋಗಿದ್ದೀನಿ ಗಣಪತಿ ನೋಡೋಕ್ಕೆ ಅಂತಲೇ ಹೋಗಿರಲಿಲ್ಲ. ಒಂದು ಸಲ ನಿಮಗೆ ಗಣಪತಿ ಎಲ್ಲ ತೋರಿಸಿದ್ನಲ್ವ ಎಲ್ಲ ಬೀದಿದ್ದು. ಆದರೂ ಈ ಏರಿಯಾ ಗಣಪತಿ ನಾನು ತೋರಿಸಿರಲಿಲ್ಲ, ಅಂದರೆ ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹಿಂಗೆ ಹಲ್ಗೆ ಬಡ್ಕೊಂಡು ಬರ್ತಾ ಇದ್ದಾರೆ. ಈ ಸಲ ಎಲ್ಲ ಹಲ್ಗೆ ಮತ್ತು ಡ್ರಮ್ ಸೆಟ್ ಇದನ್ನೇ ತೊಗೊಂಬಂದಿದ್ದ. ಯಾಕಂದರೆ ದಾವಣಗೆರೆ ಡಿಸ್ಟಿಕಲ್ಲಿ ಡಿ ಜೆಗೆಲ್ಲ ಅಲೋ ಇರಲಿಲ್ಲ, ಹಾಗಾಗಿ ಈ ಸಲ ಡಿ ಜೆ ಹಾಕಿರಲಿಲ್ಲ. ಪ್ರತಿ ಸಲ ಡಿ ಜೆ ಇರ್ತಾಯಿತ್ತು, ಏನೋ ಒಂಥರ ಸಂಭ್ರಮ ಖುಷಿ ಇರ್ತಾಯಿತ್ತು. ಬಟ್ ಈ ವರ್ಷ ಎಲ್ಲ ಸಂಭ್ರಮನೂ ಇತ್ತು, ಅಂದರೆ ಡಿ ಜೆನೂ ಇರಬೇಕಿತ್ತು ಅಂತ ಅನ್ನಿಸ್ತು. ಅಂದರೆ ಅದಕ್ಕಿಂತ ಇದು ಒಂಥರ ಡಿಫ್ರೆಂಟಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಹಾರ ತೊಗೊಂಬರ್ತಾ ಇದ್ದಾರೆ ಗಣಪತಿಗೆ ಹಾಕೋಕ್ಕೆ ಅಂತ. ತುಂಬ ದೊಡ್ಡ ಹಾರ ಅದು. ಎಷ್ಟು ಚೆನ್ನಾಗಿತ್ತು ಅಂದರೆ ಹಾರ ನೋಡೋಕ್ಕೇ ಒಂದು ಖುಷಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ದೊಡ್ಡ ಹಾರ. ನೋಡಿ, ಅದನ್ನು ಹಿಂಗೆ ಹಲ್ಗೆ ಎಲ್ಲ ಬಡ್ಕೊಂಡು ತೊಗೊಂಡು ಬಂದರು. ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿ ವರ್ಷವೂ ಡಿ ಜೆಗೆ ಅಲೋ ಇರ್ತಾಯಿತ್ತು. ಬಟ್ ಈ ವರ್ಷ ಯಾಕೋ ಏನೋ ಡಿ ಜೆಗೆ ಅಲೋ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆನೂ ತೆಗಿತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವೊಂದು ಕಡೆ ನಾನು ನೋಡಿದಾಗೆ ಡಿ ಜೆ ಎಲ್ಲ ಹಾಕಿ ಈ ಸಲ ಗಣಪತಿ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಮಾತ್ರ ಯಾಕೋ ಏನೋ ಗೊತ್ತಿಲ್ಲ, ಅಲೋ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅದೇ ಫೀಲ್ ಕೊಡಲಿ ಅಂತೇಳ್ಬಿಟ್ಟು ಈ ಥರ ಎಲ್ಲ ಡಿ ಜೆಗೆ ಹಾಕ್ಸಿರ್ತಾರಲ್ವ ಲೈಟಿಂಗ್ಸ್, ಅದನ್ನೆಲ್ಲ ಹಾಕ್ಸಿದ್ರು. ನಮ್ಮ ಏರಿಯಾದಲ್ಲಿ ಇಡೀ ಒಂದು ಏನೋ ಒಂದು ದೊಡ್ಡ ಹಬ್ಬನೇ ಮಾಡ್ತಾಯಿದ್ದೀವಿ ನಾವು ಅನ್ನೋ ಥರ ತುಂಬ ಖುಷಿ ಆಗ್ತಾಯಿತ್ತು. ಏರಿಯಾ ಫುಲ್ಲು ಜನ ಜನ ಜನ, ಪ್ರತಿಯೊಂದು ಕಡೆಯಿಂದನೂ ಬರ್ತಾರೆ ಇಲ್ಲಿ. ನಮ್ಮ ಇಡೀ ಒಂದು ನಮ್ಮ ಊರಲ್ಲಿ ನಮ್ಮ ಏರಿಯಾ ಗಣಪತಿ ಅಂದರೆ ಏನೋ ಒಂಥರ ಎಲ್ಲ ಕಡೆಯವರು ಬರ್ತಾರೆ, ನೋಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವರ್ಷವೂ ಅಷ್ಟೇ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ಇದು ಡಿಫ್ರೆಂಟಾಗಿರುತ್ತೆ ಅಂತ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಸಲ ಅಂತೂ ತುಂಬಾ ಡಿಫ್ರೆಂಟಾಗಿತ್ತು. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಕುಣಿತಾರೆ. ಅದೊಂದು ಖುಷಿ ವಿಷಯ ಇಲ್ಲಿ. ಯಾರು ಕೆಲವೊಂದು ಕಡೆ ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ರೂಲ್ಸ್ ಇರುತ್ತೆ. ಕೆಲವೊಂದು ಕಡೆ ಯಾಕೆ ಇಲ್ಲಿ ಒಂದು 2-3 ವರ್ಷದ ಹಿಂದೆ ನೋಡೋದಾದರೆ ಇಲ್ಲಿ ಯಾರೂ ಈ ಥರ ಹಂಗೆ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಯಾರೂ ದೊಡ್ಡೋರವರೆಗೂ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಿರಲಿಲ್ಲ. ಈಗ ಒಂದು 2-3 ಇಯರ್ಸಿಂದ ಹೆಣ್ಮಕ್ಳು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನು ನೋಡ್ತಿರ್ಬೋದು, ನಮ್ಮ ಅಣ್ಣನ ಮಗಳಿಗೆ ಡ್ಯಾನ್ಸ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸಿದ್ದೆ, ಅವರ ಜೊತೆ ಕಳಿಸಿದ್ದೆ.
ಆದರೆ ಅವಳು ಡ್ಯಾನ್ಸ್ ಮಾಡೋಕ್ಕೆ ನಾಚ್ಕೊಳ್ತಾ ಇದ್ಲು. ಅವಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಸ್ಟ್ ಟೈಮು ಇಲ್ಲಿ ಬಂದು ಈ ಹಬ್ಬದ್ದೆಲ್ಲ ಸೆಲೆಬ್ರೇಷನ್ ನೀವು ನೋಡ್ತಾ ಇರೋದಂದರೆ ಫಸ್ಟ್ ಟೈಮ್ ಅವಳು. ಯಾವ ವರ್ಷವೂ ಅವಳು ಈ ಗಣಪತಿ ಹಬ್ಬಕ್ಕೆ ಇಲ್ಲಿ ಇರ್ತಿರ್ಲಿಲ್ಲ. ಅಲ್ಲಿ ಅವಳ ಊರಿಗೆ ಹೋಗಿರ್ತಾ ಇದ್ರು. ಈ ವರ್ಷವೇ ಇಲ್ಲಿ ಇರೋದ್ರಿಂದ ಅವಳಿಗೆ ಅದೇನೋ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಡ್ಯಾನ್ಸ್ ಮಾಡೋದಕ್ಕೆ ಭಯ ಪಟ್ಕೊಳ್ತಾ ಇದ್ಲು. ಇಲ್ಲಿ ನಾನು ಯಾಕೆ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ, ಯಾವುದೂ ಇಲ್ಲಿ ಸಾಂಗ್ ಆಗಲಿ ಮತ್ತು ಹಲ್ಗೆ ಸೌಂಡು ಮತ್ತು ಯಾವುದೇ ಒಂದು ಸೌಂಡ್ಗಳಾಗಲಿ ನಾವು ಹಾಕೋ ಹಾಗಿಲ್ಲ. ಹಾಗೇನಾದರೂ ಹಾಕಿದ್ರೆ ಇಲ್ಲಿ ಕಾಪಿರೈಟ್ ಅಂತ ಬಂದ್ಬಿಡುತ್ತೆ. ಆದ್ರೂ ಸ್ವಲ್ಪ ಹಾಕಿರ್ತೀನಿ, ನೋಡೋಣ ಕಾಪಿರೈಟ್ ಅಂತ ಬರುತ್ತೋ ಏನೋ ಗೊತ್ತಿಲ್ಲ. ಮತ್ತು ಕಾಪಿರೈಟ್ ಅಂತ ಬಂದುಬಿಟ್ರೆ ನಾನು ಹೊಸ್ದಾಗಿ ಮತ್ತೆ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಮತ್ತೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇವಾಗೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಒಂದು ಬಾಕ್ಸ್ 2 ಬಾಕ್ಸ್ ಹಾಕ್ಬೋದು ಅಂತ ಹೇಳಿದರು. ಅದಕ್ಕೋಸ್ಕರ 2 ಬಾಕ್ಸಷ್ಟು ಸ್ಪೀಕರ್ಗಳನ್ನ ಹಾಕ್ಬಿಟ್ಟು ಒಂದು ಹಾಡು ಹಾಕಿದ್ರು. ಅದು ಆ ಹಲ್ಗೆ ಸೌಂಡ್ಗೆ, ಡ್ರಮ್ ಸೆಟ್ ಸೌಂಡ್ಗೆ ಆ ಹಾಡೇ ಕೇಳಿಸ್ತಾ ಇರಲಿಲ್ಲ. ಅದಕ್ಕೇ ಈ ಹುಡುಗಿರು ಡ್ಯಾನ್ಸ್ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು. ಹಾಗೆ ಅದರ ಹಿಂದಿನ ದಿನ ಈ ಥರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದ್ರ ಹಿಂದಿನ ದಿನ ಸ್ವಲ್ಪ ಜೋರಾಗೆಲ್ಲ ಸೌಂಡ್ ಕೊಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದರು. ಅದನ್ನೇ ಒಂದಿಷ್ಟು ವಿಡಿಯೋನ ಮಾಡ್ಕೊಂಡಿದ್ದೆ. ಬಟ್ ನನ್ನ ಫೋನು ಫುಲ್ಲು ಸ್ಟೋರೇಜ್ ಆಗಿಬಿಟ್ಟು ಎಲ್ಲನೂ ಡಿಲೀಟ್ ಆಗಿಬಿಡ್ತು. ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ನೋಷ್ಟರೊಳಗೆ ಎಲ್ಲ ಡಿಲೀಟ್ ಆಗಿಬಿಡ್ತು. ತುಂಬ ಚೆನ್ನಾಗಿರುತ್ತೆ. ಹೋದ ವರ್ಷ ಅಂತೂ ತುಂಬಾ ಚೆನ್ನಾಗಿತ್ತು. ಹೋದ ವರ್ಷದ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಗಣಪತಿದು ನಂದು ವಿಡಿಯೋನ ಚೆಕ್ ಮಾಡಿ. ತುಂಬ ಚೆನ್ನಾಗಿತ್ತು. ಈ ವರ್ಷವೂ ಸ್ವಲ್ಪ ಚೆನ್ನಾಗಿತ್ತು. ಆದರೆ DJ ಇರಬೇಕಿತ್ತು ಅನ್ನಿಸ್ತಾ ಇತ್ತು. ಅವಳನ್ನ ನೋಡ್ತಾ ಇರ್ಬೋದು. ನಾನು ಹೇಳ್ತಾ ಇದ್ದೀನಿ ಡ್ಯಾನ್ಸ್ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ಅವ್ರ ಜೊತೆನೂ ಹೋಗ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಲೋ ಏನೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ಲು. ಅಂದರೆ ಫಸ್ಟ್ ಟೈಮ್ ಅಲ್ವಾ, ಅವಳಿಗೂ ಏನೋ ಡಿಫ್ರೆಂಟ್ ಅಂತ ಅನಿಸಿರ್ಬೋದು, ಅದಕ್ಕೋಸ್ಕರ. ಹಾಗೆ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡೋದೇ ಆದರೆ ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಂದು ಇದರಲ್ಲಿ ಸ್ವಲ್ಪ ತಪ್ಪಿದೆ. ನಾನು ಒಂದು ಸ್ವಲ್ಪ ಡೈಲಿ ನಿಮ್ಮ ಜೊತೆ ಕನೆಕ್ಟಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಬಟ್ ಯಾವುದಕ್ಕೂ ಮನಸ್ಸೇ ಸರಿ ಇರಲಿಲ್ಲ. ಅದಕ್ಕೋಸ್ಕರ ವಿಡಿಯೋಸ್ನ ಮಾಡಿ ಹಾಕ್ತಿರ್ಲಿಲ್ಲ. ಬಟ್ ಇನ್ಮೇಲೆ ಆಗಾಗಲ್ಲ. ಇನ್ಮೇಲೆ ಆದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಮನೆ ಬಗ್ಗೆ. ಮನೇನ ಹೇಗೆ ಕಟ್ಟಿದ್ವಿ, ಹೇಗೆ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದರೆಲ್ಲ ಹೇಗೆಲ್ಲ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೂ ತುಂಬ ಹೇಳೋದಿತ್ತು, ಬಟ್ ಅದು ಆಗಲಿಲ್ಲ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಲಿಲ್ಲ ನಾನು. ಇನ್ನೂ ಏನಾದರೂ ಕ್ವೆಶನ್ಸ್ಗಳನ್ನ ಇದ್ದರೆ ಕೇಳಿ ನಮ್ಮ ಮನೆ ಬಗ್ಗೆ. ಆದಷ್ಟು ಡೀಟೇಲ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆಯವ್ರ ಕಡೆಯಿಂದ ಒಂದಿಷ್ಟು ಹೇಳಿಸೋದಿದೆ. ಕೆಲವೊಂದರಲ್ಲಿ ನಾವು ಎಡವಿರುತ್ತೀವಲ್ವ, ಎಲ್ಲಿ ಎಡವಿದ್ದೀವಿ, ಯಾವ ಥರ ಹೋದರೆ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹೇಳಿದ್ದೀನಿ. ಇನ್ನೂ ತುಂಬ ಹೇಳೋದಿತ್ತು, ಬಟ್ ಅದೇನಾಗುತ್ತೆ ಅಂದರೆ ವಿಡಿಯೋ ತುಂಬಾ ಲೆಂತ್ ಆಗಿಬಿಡ್ತು. ಆಮೇಲೆ ಅಪ್ಲೋಡ್ ಮಾಡೋಕ್ಕೆಲ್ಲ ಸರಿಯಾಗಲ್ಲ ವಿಡಿಯೋನ ಅಂತ ಹೇಳ್ಬಿಟ್ಟು ನಾನು ಅದನ್ನು ವಿಡಿಯೋ ಲೆಂತನ್ನ ಸ್ವಲ್ಪ ಕಮ್ಮಿ ಇರಲಿ ಅಂತ ಜಾಸ್ತಿ ಏನೋ ಹೇಳೋಕ್ಕೆ ಹೋಗಿಲ್ಲ. ಸ್ವಲ್ಪನೇ ಮಾತ್ರ ಹೇಳಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಡ್ರಮ್ ಸೆಟ್ಟು. ಇದನ್ನು ಎಲ್ಲಿ ಇಟ್ಟಿದ್ರೋ ಗೊತ್ತಿಲ್ಲ. ಇವತ್ತು ಹೊರಗಡೆ ತೆಗೆದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪನೇ ಮಾತ್ರ ಅದರ ಸೌಂಡನ್ನ ಹಾಕಿದ್ದೀನಿ. ಅಂದರೆ ಇಲ್ಲಿ ಕಾಪಿರೈಟ್ ಅಂತ ಹೇಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಮಾತ್ರ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲರೂ ಒಂದೇ ಥರದ ಶರ್ಟ್ ಎಲ್ಲ ತೊಗೊಂಡಿದ್ರು. ಮತ್ತು ಹುಡುಗಿರು ಅಷ್ಟೇ ಒಂದೇ ಥರದ ಟಾಪ್ಸ್ ಎಲ್ಲ ತೊಗೊಂಡಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಹಬ್ಬ ಫಂಕ್ಷನ್ಗಳೆಲ್ಲ ನಾವೆಲ್ಲ ಒಂದೇ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಈ ಡ್ರಮ್ ಸೆಟ್ಗಳೆಲ್ಲ ಎಲ್ಲಿಟ್ಟಿದ್ರೋ ಗೊತ್ತಿಲ್ಲ. ಇವತ್ತು ಹೊರಗಡೆ ತೆಗೆದಿದ್ದಾರೆ ಇವನ್ನು. ಇವು ಅವಾಗಿತ್ತು ನಾವು ಚಿಕ್ಕವರಿದ್ದಾಗ. ಇವಾಗ ಒಂದು
12 ವರ್ಷದ ಹಿಂದೆ, ಒಂದು 13 ವರ್ಷದ ಹಿಂದೆ ಈ ಥರದ ಡ್ರಮ್ ಸೆಟ್ಗಳೆಲ್ಲ ಬಡಿತಾಯಿದ್ರು ನಮ್ಮ ಅಣ್ಣಂದ್ರೆಲ್ಲ. ಆವಾಗ ನೋಡಿದ್ದಿದ್ದು ನಾನು. ಅದಾದಮೇಲೆ ಅವರು ಹೊರಗಡೆನೇ ತೆಗ್ದಿರಲಿಲ್ಲ. ಯಾವಾಗಾದರೂ ಒಂದೊಂದು ಸಲ ನಮ್ಮ ಊರಲ್ಲಿ ಕೇರಿಲಿ ಹಬ್ಬ ಆದಾಗ ಮಾತ್ರ ಹೊರಗಡೆ ತೆಗಿತಾಯಿದ್ರು. ಬಟ್ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಬಿಟ್ಟು ಅದನ್ನು ಬಣ್ಣ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಈ ವರ್ಷ ಈ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನೋಡ್ತಿರ್ಬೋದು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಕೆಲವೊಬ್ರದ್ದು ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡಿದರು. ಬಟ್ ನಾನಿಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡೋದ್ರಿಂದ ಹೆಣ್ಮಕ್ಳದ್ದು ದೊಡ್ಡವ್ರದ್ದು ಯಾರ್ದು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಚಿಕ್ಕ ಮಕ್ಳದ್ದು ಮತ್ತು ಈ ಗಂಡು ಮಕ್ಳದ್ದು ಎಲ್ಲರದ್ದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಆದಷ್ಟು ಯಾರಾದರೂ ಇದರಲ್ಲಿ ಡ್ಯಾನ್ಸ್ ಮಾಡಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಏನಾದರೂ ನಿಮ್ಮ ವಿಡಿಯೋ ಹಾಕಬಾರ್ದಿತ್ತು ಅನ್ನಂಗಿತ್ತು ಅಂತಂದರೆ ಕ್ಷಮಿಸ್ಬಿಡಿ. ನಿಮ್ಮನ್ನು ಕೇಳ್ದೇ ಹಾಕ್ತಾಯಿದ್ದೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಒಂಥರ ಚೆನ್ನಾಗಿರುತ್ತೆ. ಈ ಹಲ್ಗೆ ಸೌಂಡು ಮತ್ತು ಈ ಡ್ರಮ್ ಸೆಟ್ ಸೌಂಡ್ ಇದೆಲ್ಲ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇರುತ್ತೆ. ಅಂದರೆ ಎನಿ ಟೈಮು ಈ ಥರದ್ದೇ ಇರಲ್ಲಲ್ವ. ಡಿ ಜೆನ ಮದುವೆಲೂ ಹಾಕಿರ್ತಾರೆ, ಮತ್ತು ಏನಾದರೂ ಫಂಕ್ಷನ್ ಇದ್ದಾಗ ಹಾಕಿರ್ತಾರೆ, ಮತ್ತು ಮನೇಲೂ ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತೀವಿ. ಅದು ಇದರಲ್ಲೇನು ಇಲ್ಲ ಅಂದ್ರೂ ಏನು ಬೇಜಾರಿಲ್ಲ. ಬಟ್ ಇದು ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಏನು ಒಂದು ಒಳ್ಳೆ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ ಅಲ್ಲಿ. ಇವಾಗಂತೂ ಬಿಡಿ, ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಮನೆ ಮಾಡೋದಿರ್ಬೋದು, ಗಂಡು ಮಕ್ಳಿಗಂತೂ ಹೇಳೋಕ್ಕಾಗಲ್ಲ. ಅಲ್ಲಿ ಏನಾದರೂ ಸಾಲಗಳಿತ್ತು ಅಂತಂದರೆ, ಮನೆ ಜವಾಬ್ದಾರಿ ಜಾಸ್ತಿ ಇತ್ತು ಅಂತಂದರೆ ಅವ್ರಿಗಂತೂ ತುಂಬಾ ಜವಾಬ್ದಾರಿ ಇರುತ್ತಲ್ವ. ಮನೆ ಎಲ್ಲ ನೋಡ್ಕೊಬೇಕು, ಮತ್ತು ಎಲ್ಲ ಕಡೆನೂ ಅವರೇ ಓಡಾಡಬೇಕು, ಮಾಡಬೇಕು ಅಂತ. ಆವಾಗ ಏನನ್ಸುತ್ತೆ ಅಂದರೆ ಅವ್ರಿಗೆ ಈ ಥರದ್ದು ಫ್ರೀಡಮ್ ಎಲ್ಲ ಸಿಕ್ಕಿರಲ್ಲ. ಆಮೇಲೆ ಈ ಮೂಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಒಂದು 10 ನಿಮಿಷನೋ ಒಂದು ಅರ್ಧ ಗಂಟೆನೋ ಅವ್ರನ್ನ ನೋವುಗಳೆಲ್ಲ ಮರೆತು, ಅವರ ಟೆನ್ಷನ್ಸ್ಗಳೆಲ್ಲ ಮರೆತು, ಮತ್ತು ಅವರಿಗಿರೋ ಜವಾಬ್ದಾರಿಗಳನ್ನೆಲ್ಲ ಮರೆತು ಅವರನ್ನು ಅವರೇ ಮರೆತು ಕುಣಿಯೋದಿದೆಯಲ್ಲ, ಇದು ಒಂಥರ ತುಂಬಾ ಖುಷಿ ಕೊಡೋ ವಿಷಯನ. ಆದಷ್ಟು ಒಂದು 10 ನಿಮಿಷನಾದರೂ, ಒಂದು ಅರ್ಧ ಗಂಟೆನಾದರೂ ಅವರು ನೆಮ್ಮದಿಯಾಗಿರ್ತಾರಲ್ಲ ಅನ್ನೋದೊಂದೇ ಖುಷಿ. ನೋಡ್ತಿರ್ಬೋದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಒಬ್ರಿಗಂತ ಒಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬಾ ಇನ್ನು ಇವ್ರಿಗಿಂತ ಹುಡುಗಿರೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಕೆಲವೊಂದು ಈ ಯೂಟ್ಯೂಬಲ್ಲಿ ಶೇರ್ ಮಾಡೋದ್ರಿಂದ ನಾನು ವಿಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಚೆನ್ನಾಗಿತ್ತು ಒಂಥರ. ಪ್ರತಿ ವರ್ಷವೂ ನಾವೆಲ್ಲರೂ ಅಷ್ಟೇ, ನಮ್ಮ ಮನೇಲಿರೋರು ಎಲ್ಲರೂ ಹೋಗಿ ನೋಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಮಗೂ ಕೂಡ ಮೈಂಡ್ ಫ್ರೆಶ್ ಅನಿಸುತ್ತೆ. ಕೆಲವೊಂದು ಟೈಮು ನಮಗೂ ಮನೇಲಿ ತುಂಬಾ ಟೆನ್ಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಈ ಥರದ್ದು ಏನಾದರೂ ಒಂದು ಫಂಕ್ಷನ್ನ ಈ ಥರ ಅಟೆಂಡ್ ಮಾಡೋದ್ರಿಂದ ಮೈಂಡ್ ತುಂಬ ಫ್ರೆಶ್ ಅನಿಸುತ್ತೆ. ಹಾಗೆ ಒಂದೊಳ್ಳೆ ಫೀಲ್ ಕೊಡುತ್ತೆ. ಇಲ್ಲಿ ನನ್ನ ಸೊಸೆ ಮುದ್ದು ಸೆಕೆಂಡೋಳು ನೋಡ್ತಿರ್ಬೋದು ನೀವು. ನಮ್ಮ ಅಣ್ಣಂಗೆ ಇಬ್ಬರು ಮಕ್ಕಳು. ಅದರಲ್ಲಿ ಫಸ್ಟೋಳ ತುಂಬ ಸಲ ತೋರಿಸಿದ್ದೀನಿ. ಎರಡನೇವಳು ಇವಳನ್ನ ಜಾಸ್ತಿ ತೋರಿಸಲ್ಲ. ತುಂಬ ಮುದ್ದಾಗಿದ್ದಾಳೆ, ದೃಷ್ಟಿ ಆಗುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ವಿಡಿಯೋದಲ್ಲಿ ತೋರ್ಸೋಕ್ಕೋಗಲ್ಲ. ಅವರೆಲ್ಲ ಡ್ಯಾನ್ಸ್ ಮಾಡ್ತಿರೋದಕ್ಕೋಸ್ಕರ ಅವಳಿಗೆ ಒಂಥರ ಕೆಳಗೆ ಇಳಿಸಿ ನಾನು ಡ್ಯಾನ್ಸ್ ಮಾಡ್ತೀನಿ ಅನ್ನೋ ಥರ ಇದು ಮಾಡ್ತಾಯಿದ್ಲು. ತುಂಬ ಖುಷಿಯಾಗಿದ್ಲು, ಚೆನ್ನಾಗಿದ್ಲು. ಕೆಲವೊಂದು ಟೈಮು ನಾವು ಮಕ್ಕಳಾಗಿರೋದೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಯಾವುದು ಟೆನ್ಷನ್ಸ್ ಇರಲ್ಲ, ಏನೂ ಇರಲ್ಲ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಾಗಾದರೆ ಹಿಂಗೆ, ಹಿಂಗಾದರೆ ಹಿಂಗೆ ಅಂತ ತುಂಬಾ ಯೋಚನೆಗಳಿರುತ್ತೆ. ಬೆಳಕರಿದ್ರೆ ಸಾಕು ಯೋಚನೆ, ಬೆಳಕರಿದ್ರೆ ಸಾಕು ಯೋಚನೆಗಳಿರುತ್ತೆ. ರಾತ್ರಿ ನಾವು ಅದೇನು ನಿದ್ದೆ ಮಾಡ್ತೀವೋ ಅದಿಷ್ಟೇ ನಾವು ಒಂಥರ ನೆಮ್ಮದಿಯಾಗಿರ್ತೀವಿ ಅಂತ ಅನಿಸುತ್ತೆ. ಅದಾದಮೇಲೆ ಬೆಳಗ್ಗೆ ಆದರೆ ಸಾಕು, ಬೆಳಗ್ಗೆ ಎದ್ದಾಗಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಟೆನ್ಷನ್ನು. ಕಾಫಿ ಮಾಡಬೇಕು, ಇವತ್ತೇನು ತಿಂಡಿ ಮಾಡಬೇಕು, ಮಕ್ಳಿಗೆ ರೆಡಿ ಮಾಡಬೇಕು, ಬಟ್ಟೆ ಹುಡುಕಬೇಕು, ಐರನ್ ಮಾಡಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದ್ರಲ್ಲೇ ಟೆನ್ಷನ್ ಕಳೆದೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ಥರದ್ದೊಂದು ಇದ್ದರೆ ಸಂಭ್ರಮಾಚರಣೆ ಚೆನ್ನಾಗಿರುತ್ತೆ. ಅದು ಎಲ್ಲರ ಜೊತೆ ಸೇರಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಆಗಿರೋದು ತುಂಬಾ ಖುಷಿಯಾಗುತ್ತೆ. ದೊಡ್ಡವರು ಆಗೋಕ್ಕೆ ಹೋಗಬಾರ್ದು, ಈ ಥರ ಮಕ್ಕಳಾಗೇ ಇರಬೇಕು.
ನೋಡಿ ಅವಳು ಯಾವ ಥರ ಮಾಡ್ತಿದ್ದಾಳೆ ಅಂತ. ಕೆಳಗಡೆ ಇಳಿಸಿ ನಾನು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾಯಿದ್ಲು. ನಮ್ಮ ಅಪ್ಪಾಜಿ ಎತ್ಕೊಂಡಿದ್ರು, ನೋಡ್ತಿರ್ಬೋದು. ನಿಂತ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವಳು. ಕೆಳಗಡೆ ಇಳಿತೀನಿ ಅಂತ ಅಲ್ಲಿ ಮುಂದೆ ಗಣಪತಿ ಬೇರೆ ಇತ್ತು, ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಚೆನ್ನಾಗಿತ್ತು ನೋಡಿ. ಇದು ಇವಾಗ ಸರ್ಕಲ್ಲಿಗೆ ಬಂದಿತ್ತು ಗಣಪತಿ. ಇಲ್ಲಿ ಅಂತೂ ಜನ ಒಂದು ಫುಲ್ಲು ಜನ ಅಂದರೆ ಜನ, ಒಂದಿಷ್ಟು ಗ್ಯಾಪ್ ಇರಲಿಲ್ಲ, ಅಷ್ಟು ಜನ ಇಲ್ಲಿ ಸೇರ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬ ಮೆಮೊರಬಲ್ ಆಗಿತ್ತು. ಇವತ್ತಿನ ದಿನ ಅಂತೂ ನನಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನಂತೂ ತುಂಬಾ ಖುಷಿಪಟ್ಟೆ. ಬಟ್ ಸಾಂಗ್ ಆಗಿತ್ತು ಅಂದರೆ ಇನ್ನೂ ಎಂಜಾಯ್ ಮಾಡಿಕೊಂಡು ನಾನು ಇಲ್ಲಿ ಚೆನ್ನಾಗಿರ್ತಾಯಿದ್ದೆ ಅಂತ ಅನ್ನಿಸ್ತು. ಇಲ್ಲಿ ಡ್ರಮ್ ಸೆಟ್ ಆಗಿರೋದ್ರಿಂದ ಒಂಥರ ಚೆನ್ನಾಗಿತ್ತು ನೋಡಿ. ಸ್ವಲ್ಪ ಮಾತ್ರ ವಿಡಿಯೋಲ್ಲಿ ಬಂದಿದೆ. ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಹೋದ ವರ್ಷ ನಾನು ಒಂದು 2 ಸ್ಟೆಪ್ ಹಾಕಿಬಿಟ್ಟಿದ್ದೆ. ಈ ವರ್ಷ ಮಾಡೋಕ್ಕೇನು ಹೋಗಲಿಲ್ಲ, ಸುಮ್ಮನೆ ಅದೇ ಹಾಗೆ ನಿಂತ್ಕೊಂಡೆಲ್ಲ ನನಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ಅದೇ ಥರದ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.